ಕರುನಾಡಿನ ಜನರಲ್ಲಿ ಇವತ್ತು ಬಹಳಷ್ಟು ಕುತೂಹಲ ನಿರೀಕ್ಷೆ ಇಟ್ಟುಕೊಳ್ಳುವಂತಹ ದಿನ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟನ್ನು ಮಂಡನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. 14 ಬಜೆಟ್ ಮಂಡಿಸಿರುವಂಥ ಸಿದ್ದರಾಮಯ್ಯ ಅವರು ಇವತ್ತು 15ನೇ ಬಜೆಟನ್ನು ಮಂಡನೆ ಮಾಡಲಿದ್ದಾರೆ. ಲೋಕಸಭಾ ಚುನಾವಣೆ ಇದೆ, ಅದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂಥ ಬಜೆಟನ್ನು ಮಂಡನೆ ಮಾಡಲಿದ್ದಾರೆ ಅನ್ನುವ ಕುತೂಹಲ ಇದೆ. ಇವತ್ತು ಜನಸಾಮಾನ್ಯರು ಕಾದು ಕುಳಿತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಮಗೇನು ಕೊಡುತ್ತೆ, ನಮಗೆ ಯಾವ ರೀತಿಯಾದಂಥ ಯೋಜನೆಗಳನ್ನು ಜಾರಿಗೆ ಮಾಡೋದಕ್ಕೆ ಮುಂದಾಗುತ್ತೆ, ಯಾವ ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಅನುದಾನವನ್ನು ಇಡ್ತಾರೆ ಅಂತೇಳಿ. ಸಿದ್ದರಾಮಯ್ಯವರ ಹುಂಡಿಯಲ್ಲಿ ಯಾರಿಗೆ ಎಷ್ಟು ಪಾಲು ಸಿಗಬಹುದು? ಗ್ಯಾರಂಟಿ ಹೊರೆ ಒಂದು ಕಡೆ ಇದೆ, ಅದನ್ನು ಹೇಗೆ ನಿಭಾಯಿಸ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಆಯವ್ಯಯದಲ್ಲಿ ರೈತರಿಗೆ ಸಾಲ ಮನ್ನಾದ ಸೇರುಂಡೆ ಸಿಗುತ್ತಾ? ಕಳೆದ ವಾರ ರೈತ ಮುಖಂಡರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಬರ ಇದೆ, ಬೆಳೆ ಈ ಬಾರಿ ಕೈ ಹಿಡಿದಿಲ್ಲ, ಮಳೆ ಕೊರತೆಯಿಂದಾಗಿ ಹೆಚ್ಚು ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದೀವಿ, ಸಾಕಷ್ಟು ಜನ ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ, ಇದೆಲ್ಲ ತಪ್ಪಬೇಕು, ರೈತರಿಗೆ ಸಹಾಯ ಆಗಬೇಕು ಅಂದರೆ ಸಾಲ ಮನ್ನಾ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ಬೆಳಗ್ಗೆ 10:15ಕ್ಕೆ 2024-25ನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಲಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಅವರು ಏನು ಘೋಷಣೆ ಮಾಡ್ತಾರೆ ಮಹತ್ವದ್ದು ಅನ್ನುವ ಕುತೂಹಲ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಹುಂಡಿಯಲ್ಲಿ ಏನೆಲ್ಲ ಇರುತ್ತೆ ಅನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಏನಿರಬಹುದು, ಏನಿರಬೇಕು ಅನ್ನೋದು ಈಗ ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋಣ. ಮತ್ತೊಂದು ಕಡೆ ಗಮನಿಸೋಣ. ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಏನಿರುತ್ತೆ ಅಂತ ಗಮನಿಸಿದ್ರೆ, ಈಗ ರೈತರಿಗೆ ಈ ಸರಿ ಬಂಪರ್ ಏನಾದರೂ ಸಿಗುತ್ತಾ? ಕುತೂಹಲ ಇದೆ. ಅನ್ನದಾತರ ಶ್ರೇಯೋಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರಾ ಸಿದ್ದರಾಮಯ್ಯ ಅವರು? ರೈತರ ಸಾಲ ಮನ್ನಾ ಘೋಷಣೆ ಮಾಡ್ತಾರಾ? ರೈತರಿಗೆ ಬಡ್ಡಿ ರಹಿತ ನೀಡುವ ಸಾಲದ ಹಣ ಏರಿಕೆ ಆಗುತ್ತಾ? ಇನ್ನು ರೈತರನ್ನ ಇವತ್ತು ಯಾರು ಕೂಡ ಮದುವೆ ಆಗೋದಕ್ಕೆ ಮುಂದಾಗ್ತಾ ಇಲ್ಲ, ಅಂಥವ್ರಿಗೆ 5 ಲಕ್ಷ ಕೊಡ್ತಾರಾ ಅನ್ನುವ ಪ್ರಶ್ನೆ ಕೂಡ ಇದೆ. ಬರ ಇದೆ, 196 ತಾಲೂಕುಗಳಲ್ಲಿ ತೀವ್ರ ಬರ ಇದೆ. ಆ ತಾಲೂಕುಗಳಿಗೆ ಏನಾದರೂ ಬರ ಪರಿಹಾರ ಘೋಷಣೆ ಮಾಡ್ತಾರಾ? ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಈಗೇನು ಸಿಗ್ತಾ ಇದೆ ಅದರಲ್ಲಿ ಹೆಚ್ಚಳವಾಗುತ್ತಾ? ಉತ್ತರ ಕರ್ನಾಟಕದಲ್ಲಿ KMF ತರಬೇತಿ ಘಟಕ ಏನಾದರೂ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಇವತ್ತು ಇಡೀ ರಾಜ್ಯದ ಜನ ಕುತೂಹಲದಿಂದ ಕಾದು ಕುಳಿತಿದ್ದಾರೆ. ಏನೇ ಕೆಲಸ ಇರಲಿ, ಬೇರೆ ಏನೇ ಒಂದು ಕಾರ್ಯಕ್ರಮಗಳಿರಲಿ, ಆದರೂ ಕೂಡ ಅದರ ನಡುವೆ ಸಿದ್ದರಾಮಯ್ಯ ಸರ್ಕಾರ ನಮ್ಗೇನು ಕೊಡುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಸೊ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಜನರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ನಮಗೆ ಇದು ಕೊಟ್ಟರೆ ಒಳ್ಳೆಯದು, ನಮಗೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಕೇವಲ ಬಸ್ನಲ್ಲಿ ಮಾತ್ರ ನಾವು ಫ್ರೀಯಾಗಿ ಓಡಾಡ್ತಾ ಇದ್ದೀವಿ, ಆದರೆ 2,000 ರೂಪಾಯಿ ನಮಗೆ ಸಿಗ್ತಾ ಇಲ್ಲ, ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆಲ್ಲವೂ ಕೂಡ ಸರಿದೂಗಿಸ್ತಾರ. ನೋಡಿ, ಯಾವ ಭಾಗದ ಅಂದರೆ ಯಾವ ಜಿಲ್ಲೆಗಳಲ್ಲಿ ಅಲ್ಲಿನ ಜನರ ಮೂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ 3 ಪ್ರತಿನಿಧಿಗಳು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗಾವಿಯಿಂದ ಮೈಲಾರಿ, ಮಂಡ್ಯದಿಂದ ಆನಂದ್ ಹಾಗೂ ಮಂಗಳೂರಿನಿಂದ ದಿನೇಶ್. ಮೊದಲಿಗೆ ಬೆಳಗಾವಿ ಬಳಿ ಹೋಗ್ತೀನಿ. ಮೈಲಾರಿ, ಬೆಳಗಾವಿಯಲ್ಲಿ ಸಾಕಷ್ಟು ಕುತೂಹಲ ಇರುವಂಥದ್ದು, ಜನರ ನಿರೀಕ್ಷೆ ಇರುವಂಥದ್ದು, ರೈತರಿಗೆ ಏನು ಕೊಡುತ್ತೆ, ಗಡಿ ಭಾಗದಲ್ಲಿರುವಂಥ ಕನ್ನಡಿಗರಿಗೆ
ಸಿದ್ದು ಸರ್ಕಾರ ಏನಾದರೂ ಮಹತ್ವದ ಘೋಷಣೆ ಏನಾದರೂ ಮಾಡ್ತಾರಾ ಅನ್ನುವ ಪ್ರಶ್ನೆಗಳಿದೆ. ಬೆಳಗಾವಿ ಜನರ ನಿರೀಕ್ಷೆ ಏನು? ಖಂಡಿತ ನಾಗೇಂದ್ರ ಬಾಬು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗಾಗಲೇ 15ನೇ ಬಜೆಟ್ ಮಂಡನೆ ಕೂಡ ತಯಾರಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕದ ನಿರೀಕ್ಷೆಗಳ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಮಹದಾಯಿ ಯೋಜನೆ ಇರುತ್ತೆ. ಅದು ಮಹದಾಯಿ ಯೋಜನೆ ಪ್ರತಿ ವರ್ಷ ಕೂಡ ಅನುದಾನವನ್ನು ಘೋಷಣೆ ಮಾಡ್ತಾರೆ, ಮೀಸಲಾಗಿರ್ತಾರೆ. ಆದರೆ ಈವರೆಗೂ ಕೂಡ ಅದನ್ನೇ ಅನುಷ್ಠಾನಕ್ಕೆ ತರುವ ಕೆಲಸವನ್ನು ಯಾವ ಸರ್ಕಾರಗಳು ಮಾಡ್ತಿಲ್ಲ. ಹೀಗಾಗಿ ಆ ಒಂದು ಯೋಜನೆಗೆ ಏನಾದರೂ ಸರ್ಕಾರ ಮತ್ತೆ ಹಣವನ್ನು ಇಡುತ್ತಾ ಅದಕ್ಕೆ ಪರಿಹಾರ ನೀಡುವ ಕೆಲಸವನ್ನು ಮಾಡುತ್ತಾ ಅನ್ನೋ ಒಂದು ನಿರೀಕ್ಷೆ ಇದೆ. ಮತ್ತು ಜೊತೆಗೆ ಬೆಳಗಾವಿಯಲ್ಲಿ 500 ಕೋಟಿ ಏನು ಹಣವನ್ನು ವ್ಯಯಿಸಿ ಸುವರ್ಣಸೌಧವನ್ನು ನಿರ್ಮಾಣ ಮಾಡಿದರು. ಅಲ್ಲಿಯೂ ಕೂಡ ರಾಜ್ಯ ಮಟ್ಟದ ಕಚೇರಿಗಳನ್ನು ಸ್ಥಳಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೇಳಿ ಬಂದರು. ಅದು ಕೂಡ ಆಗಿಲ್ಲ. ಜೊತೆಗೆ ಬೆಳಗಾವಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆಯಲಾಗಿದೆ. ಅಲ್ಲಿ ಕೂಡ ವೈದ್ಯಕೀಯ ಉಪಕರಣಗಳಿಲ್ಲ ಮತ್ತು ವೈದ್ಯರನ್ನು ಕೂಡ ನೇಮಿಸಿಲ್ಲ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ತೀವ್ರ ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಎಲ್ಲ 15 ತಾಲೂಕುಗಳನ್ನು ಬರ ಪೀಡಿತ ಅಂತ ಘೋಷಣೆ ಮಾಡಿದೆ. ಆದರೆ ಸರಿಯಾದಂಥ ರೈತರಿಗೆ ಬೆಳೆಯಲ್ಲಿ ಪರಿಹಾರ ಸಿಗ್ತಿಲ್ಲ, ಬರ ಪರಿಹಾರ ಘೋಷಣೆ ಆಗಿಲ್ಲ, ಬೆಳೆ ವಿಮೆ ಕೂಡ ಬರ್ತಿಲ್ಲ. ಹೀಗಾಗಿ ರೈತರು ಕೂಡ ತೀವ್ರ ಸಂಕಷ್ಟದಲ್ಲಿದ್ದಾರೆ. ನಾನು ಕೂಡ ಈಗ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಜಮೀನಿನೊಂದರಲ್ಲಿ ರೈತರಿದ್ದಾರೆ. ಅಲ್ಲಿ ರೈತರ ಸಮಸ್ಯೆಗಳೇನು ಮತ್ತು ಈ ಸಿದ್ದರಾಮಯ್ಯ ಬಜೆಟ್ನಲ್ಲಿ ರೈತ ಕುಲಕ್ಕೆ ಅಥವಾ ರೈತ ವಲಯಕ್ಕೆ ಅಥವಾ ಕೃಷಿ ಕ್ಷೇತ್ರಕ್ಕೆ ಏನೆಲ್ಲ ಕೊಡ್ತಾರೆ ಮತ್ತು ರೈತರ ಬೇಡಿಕೆಗಳ ಏನು ಅನ್ನೋದ್ರ ಬಗ್ಗೆ ನಾನು ಸ್ವತಃ ರೈತರನ್ನು ಕೂಡ ಇಲ್ಲಿ ಮಾತಾಡ್ತೇನೆ. ಸರ್, ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಈ ಭಾಗದಲ್ಲಿ ತೀವ್ರ ಬರಗಾಲ ಇದೆ, ಸಾಕಷ್ಟು ರೈತ ಬೆಳೆಗಳು ಕೂಡ ಹಾನಿಯಾಗಿವೆ. ಏನೆಲ್ಲ ನಿರೀಕ್ಷೆಗಳಿದೆ ಸರ್? ಸರ್, ಯಾವುದೂ ನಮಗೆ ಸಿದ್ದರಾಮಯ್ಯ ಯಾವುದೂ ಒಂದು ಮಂಡನೆ ಘೋಷಣೆ ಮಾಡಿಲ್ಲ ಮತ್ತು ಯಾವುದೂ ಪರಿಹಾರನೂ ಕೊಟ್ಟಿಲ್ಲ ನಮಗೆ. ಮತ್ತು ಈಗ ನಾವು ಮೆಷಿನ್ ಗಿಡ ಹಚ್ಚಿದ್ದೇವೆ, ಇದಕ್ಕೆ 100 ರೋಗ ಇದೆ. ಒಂದು ಮುಟ್ರು ಯಾವುದೇ ಹಚ್ಚಿದಿಂದ ಹಿಡಿದು ಕಾಯಿ ಕೊಯ್ಯೋ ಮಟನೂ ನಮಗೆ 100 ರೋಗ ಇದೆ. ಅವಕ್ಕೆಲ್ಲ ಔಷಧಿ ಹೊಡಿಬೇಕು, ಎಲ್ಲ ಮಾಡ್ಬೇಕಂದ್ರೆ ನಮ್ಗೆ ಯಾವುದೂ ಒಂದು ಪರಿಹಾರ ಯಾವುದೂ ಕೊಟ್ಟಿಲ್ಲ, ಇನ್ನೂ ಘೋಷಣೆಯೂ ಮಾಡಿಲ್ಲ. ಮತ್ತು ಇನ್ನೊಂದು ನೀರಿನ ಸಮಸ್ಯೆ ಭಾಳ ಅಭಾವ ಇದೆ ಸರ್. ನಮಗೆ ನೀರು ಒಂದು 1.5 ಇಂಚ್ ಬರ್ತಾಯಿದೆ, ಅದರೊಳಗೆ 1 ಎಕರೆ 1.5 ಎಕರೆ ನಾವು ಮಾಡ್ಕೋಬೇಕು ಸರ್. ಮತ್ತು ಯಾವುದೇ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತಾರೆ ಬಜೆಟ್ನಲ್ಲಿ? ಬಜೆಟ್ ಮಂಡನೆ ಮಾಡ್ಬೇಕು ಸರ್ ಅವರು. ಏನು ನಿರೀಕ್ಷೆ ಮಾಡ್ತಾರೆ ಸರ್? ಈಗ ಪ್ರಮುಖವಾಗಿ ಇವತ್ತು ಸಿದ್ದರಾಮಯ್ಯ ಬಜೆಟ್ ಮಂಡನೆ ಆಗ್ತಿದೆ. ಸಾಕಷ್ಟು ನೀರಾವರಿಗೆ ಯೋಜನೆಗಳಿವೆ, ಮಹದಾಯಿ ಯೋಜನೆಯನ್ನು ಘೋಷಣೆ ಮಾಡಿಲ್ಲ, ಬರ ಪೀಡಿತಿದೆ. ಏನು ನಿರೀಕ್ಷೆ ಮಾಡಿ ಸರ್? ಯಾವುದೇ ಸರ್ಕಾರ ರಾಜ್ಯದಾಗಿದ್ದರೂ ಈಗ ಕಳೆದ ಸರ್ಕಾರ ಒಳಗೆ ಪ್ರಭಾವಿ ನಾಯಕರಾದಂಥ ರಮೇಶ್ ಜಾರಕಿಹೊಳಿ ಸರು 11 ನೀರಾವರಿ ಜಿಲ್ಲೆ ಒಳಗೆ ಇದನ್ನು ಮಾಡಿದ್ರು. ಇವರು ಸ್ಥಗಿತಗೊಳಿಸಿದ್ರು. ಯಾಕಂದ್ರೆ ಆ ಮಿನಿಸ್ಟರ್ ಯಾರೇ ಇರಲಿ, ಆ ಸರ್ಕಾರ ಇರ್ತೈತಿ. ಈ ಸರ್ಕಾರ ಬೇರೆ ಬಂದ್ರೂ ಅದಕ್ಕೆ ಆದ್ಯತೆ ಕೊಟ್ಕೊತ ಇರ್ಬೇಕು. ಆಮೇಲೆ ಇವರು ವಿಧಾನಸಭಾ ಕಟ್ಟಿದ್ರು, 500-600 ಕೋಟಿ ಗಂಟಲೆ ಖರ್ಚು ಮಾಡಿ ಅಲ್ಲಿ ಯಾವುದೂ ಆಫೀಸರ್ ಸ್ಥಳಾಂತರ ಮಾಡಲಿಲ್ಲ. ಆಮೇಲೆ ಈಗ ದಲಾಲರಿಗೆ ನಾವು ಕೈಪಲ್ಲೆ ಬಾಜಿಗಳು ಹಚ್ಚಿದ ಮೇಲೆ ತೊಗೋಕೆ ಹೋದ್ರು ದುಪ್ಪಟ್ಟು ಬೆಲೆಯಲ್ಲಿ ತೊಗೋಬೇಕು. ನಾವು ಕೊಟ್ಟಂಥ ಬೆಲೆಗೆ ಬೆಲೆ ಇಲ್ಲ. ನಾವು ತೊಗೋಕೆ ಹೋದ್ರೆ ಅದಕ್ಕೆ ಸಿಕ್ಕಾಪಟ್ಟಿ ಬೇಡಿಕೆ. ಈ ಥರ ನಮ್ಮ ರೈತರಿಗೆ ಪ್ರತಿಯೊಂದು ಇದ್ರ ಮೇಲೂ ಯಾವುದೂ ಬೆಲೆ ನಿಗದಿ ಆಗದೇ ಕಾರಣಕ್ಕಾಗಿ ನಮ್ಮ ರೈತರಿಗೆ ಭಾಳ ಹೊಡೆತೈತಿ. ಯಾಕಂದರೆ ಇವತ್ತು ತರಕಾರಿ ನಮ್ಮ ರೈತ ಮಾತಾಡಿದ, ಈಗ ಮುಟ್ರ ರೋಗ, ಇದಕ್ಕೆ ಒಂದು ಡ್ರಿಪ್ಪಿಗೆ 30,000-40,000 ರೂಪಾಯಿ ಖರ್ಚು ಬರ್ತೈತೆ ರೀ. ಖರ್ಚು ಬಂದ್ರೆ ಈಗ ಮುಟ್ರ ರೋಗ ಔಷಧದ್ದು ಖರ್ಚು ಬಿಟ್ಟಿದ್ದು ಬರೀ ಡ್ರಿಪ್ಪಿಗೆ ಅಷ್ಟೇ. ಆದ್ರೆ ಹನಿ ನೀರಾವರಿ ಮಾಡಿದ್ರೂ ತೋಟಗಾರಿಕೆ ಇದ್ರೊಳಗೆ GST ಮಾಡಿದ್ರು ಅವರು. ಇದ್ರ ಸಂಬಂಧ ನಾವು ಪೂರ್ವದಲ್ಲಿ ನಾವು ಒಂದು ಮನವಿನೂ ಕೊಟ್ಟು, ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿರಿ. ನಮ್ಮದು ನಿರೀಕ್ಷೆ ಏನೇನಂತ ಬಜೆಟ್ ಒಳಗೆ ರೀ ಸರ, ಬಜೆಟ್ ನಮ್ಮ ರೈತರ ಪರವಾಗಿ ಬಜೆಟ್ ಆಗಿರ್ಬೇಕು ಇವತ್ತಿಂದ ಅವ್ರದ್ದು. ಯಾಕಂದ್ರೆ ರೈತರಿಗೆ ಅದ್ರಾಗ ಬಜೆಟ್ ಒಳಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಬಜೆಟ್ ಮಂಡನೆ ಮಾಡ್ಬೇಕು ಇವತ್ತು ಅವರು. ಇದಿಷ್ಟು ರೈತ ಮುಖಂಡರು ಹೇಳ್ತಿದ್ದಾರೆ. ರೈತರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ಕಾರಣ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 15 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆ. ಸಾಕಷ್ಟು ನೀರಾವರಿ ಯೋಜನೆಗಳು ಕೂಡ ಕುಂಠಿತ ಆಗಿವೆ. ಅವೆಲ್ಲವೂ ಕೂಡ ಆದ್ಯತೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದ್ದಾರೆ ನಾಗೇಂದ್ರ ಬಾಬು. ರೈಟ್, ಮೈಲಾರಿ ಹಾಗೆ ಸಂಪರ್ಕದಲ್ಲಿದೆ. ಹಾಗೇನೆ ಹುಬ್ಬಳ್ಳಿಯಿಂದ ಇನ್ನಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಜನರ ನಿರೀಕ್ಷೆಗಳು ಏನು ಅಂತ ತಿಳ್ಕೊಳ್ಳೋಣ. ಮಂಗಳೂರಿನಿಂದ ಕೂಡ ಅಲ್ಲಿ ಜನರ ನಿರೀಕ್ಷೆಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ.